ವೆಲ್ಕಮ್ ಬ್ಯಾಕ್ ಸರ್. ನಾವು ವಿಡಿಯೋನ ಶುರು ಮಾಡೋಣ. ಟೈಮ್ ಬಂದ್ಬಿಟ್ಟು ಬೆಳಗಿನ ಜಾವ ಒಂದು 6 ಗಂಟೆ. ಸೊ ನೋಡ್ತಾ ಇರ್ತೀರಾ ಆಲ್ರೆಡಿ ಬೆಳಕು ಆಗ್ತಾಯಿದೆ. ಒಂಥರ ಹೇಳ್ಬೇಕು ಅಂತಂದರೆ ಈ ವಿಡಿಯೋ ಬಂದ್ಬಿಟ್ಟು ಡಿಸಪಾಯಿಂಟೆಡ್ ವಿಡಿಯೋ ಇದು. ಏನಕ್ಕಪ್ಪ ಅಂತ ಹೇಳಿದ್ರೆ ಈ ಮಂತು ಏನೋ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೆ. ಒಂದಷ್ಟು ತುಂಬ ಕಮಿಟ್ಮೆಂಟ್ ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ರಿಯಲ್ ಆಗಿ ನನಗಿರುವಂಥ ಕಮಿಟ್ಮೆಂಟು ಏನೇನು ಪ್ರತಿ ತಿಂಗಳು ನನಗೆ ಎಷ್ಟು ಕಮಿಟ್ಮೆಂಟ್ ಇದೆ, ನನ್ನ ಪರ್ಸ್ನಲ್ಲೇ ಆಗಿರ್ಬೋದು, ರಿಯಲ್ ಆಗೋ ನಿಮಗೆ ಗೊತ್ತಾಗತ್ತೆ. ಏನಕ್ಕಂದ್ರೆ ನನ್ನದೇ ಕಷ್ಟ ಅಂತಲ್ಲ. ಸೊ ನಿಮ್ಗಳಿಗೂ ಕೂಡ ಗೊತ್ತಿರತ್ತೆ, ನಿಮ್ಗಳ ಕಷ್ಟನೂ ಕೂಡ ನಮ್ಗೆ ಅರ್ಥ ಆಗುತ್ತೆ. ನನ್ನ ಕಷ್ಟ ನೋಡ್ದೆ ನಿಮ್ಮ ಕಷ್ಟ ನೋಡ್ದಂಗೆ ಆಗುತ್ತೆ, ನಿಮ್ಮ ಕಷ್ಟಗಳು ನನ್ನ ಕಷ್ಟ ಇದ್ದಂಗೆ. ಸೊ ಆ ರೀಸನಿಂದ ಒಂದಷ್ಟು ದಿನದಿಂದ ಪರ್ಸ್ನಲ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ವ್ಲಾಗ್ ಮಾಡೋದ ಅಂತ ಒಂದಷ್ಟು ಕಾರಣಾಂತರಗಳಿಂದ ಈ ಡ್ಯೂಟಿ ಮಾಡೋದು, ಅಲ್ಲಿಂದ ಬಂದು ಡ್ಯೂಟಿ ಮಾಡಿರೋ ವಿಡಿಯೋನ ಎಡಿಟ್ ಮಾಡಿ ಹಾಕೋದು, ತಿರ್ಗಾ ಮಲ್ಗಾಕ್ ನಂಗೆ ಟೈಮೇ ಸಿಗಲ್ಲ. ಸೊ ಅದ್ರ ಮಧ್ಯೆ ಇನ್ನೊಂದು ತಿರ್ಗಾ ನಾನು ಪರ್ಸ್ನಲ್ ವ್ಲಾಗು, ಡೈಲಿ ವ್ಲಾಗು ಆ ಥರ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ರೂಟೀನ್ ವ್ಲಾಗ್ ಆ ಥರದ್ದು ನಾಳೆ ಮಾಡ್ತೀನಿ. ಸ್ವಲ್ಪ ಈ ಒಂದಷ್ಟು ಕಮಿಟ್ಮೆಂಟ್ಗಳು ಏನಿದ್ದಾವೆ ಅದನ್ನೆಲ್ಲ ಅದರಲ್ಲಿ ಸ್ವಲ್ಪ ಫ್ರೀ ಮಾಡ್ಕೊಂಡ್ಬಿಟ್ರೆ ನಾನು ಆ ಕಮಿಟ್ಮೆಂಟ್ಗಳಿಂದ ಸ್ವಲ್ಪ ನನಗೂ ಈಸಿ ಆಗುತ್ತೆ. ಏನು ಟೆನ್ಷನ್ ಇಲ್ಲದೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಅಷ್ಟು ಕ್ಲಿಪ್ನ ಹಾಕ್ತೀನಿ, ನೋಡ್ಕೊಂಡು ಬರ್ಬೋದು ನೀವು. ಆಯ್ತಾ, ಈ ಒಂದು ಏನು ನೋಡ್ತಾ ಇದ್ದೀರಿ ಕ್ಲಿಪ್ಪು ವಿಡಿಯೋ ಮೇಲೆ ಹಾಕಿರ್ತೀನಿ. ಇದು ಬಂದ್ಬಿಟ್ಟು ನೆನ್ನೆ ಬಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋಗಿ ಡ್ರಿಪ್ಸ್ ಹಾಕ್ಸ್ಕೊಂಡು ಬಂದಿರೋದು. ಆ್ಯಕ್ಚುಲಿ ಡ್ಯೂಟಿಗೆ ಹೊರಟಿದ್ದೆ, ನೈಟ್ ಡ್ಯೂಟಿಗೆ ಹೊರಟಿದ್ದವನು ತಿರ್ಗಾ ಅಲ್ಲಿಂದ ಇದಕ್ಕಿದಂಗೆ ಪೂರ್ತಿ ಸುಸ್ತು ಹೊಟ್ಟೆ ಪೂರ್ತಿ ಇನ್ಸೋ ಥರ ಎಲ್ಲ ಆಗಿ ಪೂರ್ತಿ ಸುಸ್ತಾಗ್ಬಿಟ್ಟು ಮಾಡೋಕ್ಕೆ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು 4 ಬಾಟ್ಲು ಡ್ರಿಪ್ಸ್ ಹಾಕ್ಸ್ಕೊಂಡಿರೋದು. ಆಯ್ತಾ, 4 ಬಾಟ್ಲು ಡ್ರಿಪ್ಸ್ ಹಾಕ್ಸ್ಕೊಂಡು ಅದಕ್ಕೆ ಇಂಜೆಕ್ಷನ್ ಹಾಕಿ ಎಲ್ಲ ಮಾಡಿದ್ರು. ಸೊ ಹಾಕ್ಸ್ಕೊಂಡು ಬಂದಿದ್ದು. ಸೊ ಅದೇ ನೆನ್ನೆ ನೈಟ್ ಡ್ರಿಪ್ಸ್ ಹಾಕ್ಸ್ಕೊಂಡು ಬಂದಿದ್ದೀವಿ. ತಿರ್ಗಾ ಮಾರ್ನಿಂಗ್ ಎದ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀನಿ. ನನ್ನ ಕಮಿಟ್ಮೆಂಟು ಬೈಕೊಳ್ಬೋದು, ಸುಮಾರು ಜನ ಹೇಳ್ಬೋದು, ಅದರ ಹೇಳ್ಕೊಬೇಡ ಹಂಗೆ ಹಿಂಗೆ ಅಂತ. ಸೊ ಅದು ಮುಚ್ಚುಮರ ಏನೂ ಇಲ್ಲ ಗೈಸ್, ಆಯ್ತಾ. ಸೊ ಅದನ್ನ ಹೇಳ್ಕೊಳ್ಳೋದ್ರೂ ಏನು ಮುಚ್ಚುಮರ ಇಲ್ಲ. ಸೊ ಒಬ್ಬ ಡ್ರೈವರು ಅಥವಾ ಕ್ಯಾಬ್ ಡ್ರೈವರ್ ಆಗಿರ್ಬೋದು ಅಥವಾ ಒಬ್ಬ ಮಿಡಲ್ ಕ್ಲಾಸ್ ಹುಡುಗನೇ ಆಗಿರ್ಬೋದು, ಸೊ ಅವನು ಜವಾಬ್ದಾರಿ ಎಷ್ಟಿರುತ್ತೆ, ಅದನ್ನ ಯಾವ ಥರ ಅವನು ಮಂತ್ಲಿ ಫೇಸ್ ಮಾಡ್ತಾನೆ, ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಅದೆಲ್ಲ ಗೊತ್ತಾಗ್ಬೇಕು ನಿಮಗೂ ಕೂಡ. ಸೊ ಅದರಿಂದ ಅಷ್ಟೇ ಈ ಒಂದು ಏನೇ ಹೇಳಿದ್ರು ವಿಡಿಯೋದಲ್ಲಿ, ಸೊ ಅದರಿಂದ ಮಾತ್ರ ಅಷ್ಟೇ ನಾನು, ಆಯಿತಾ. ಸೊ ಅದರಿಂದ ಬೇರೆ ಏನು ಉದ್ದೇಶ ಇರೋದಿಲ್ಲ. ಸೊ ಈ ವಿಡಿಯೋದಲ್ಲಿ ನನ್ನ ಪರ್ಸ್ನಲ್ಲು ಟೋಟಲ್ ಮಂತ್ಲಿ ಕಮಿಟ್ಮೆಂಟು, ಪ್ರತಿ ತಿಂಗಳು ನನ್ನ ಕಮಿಟ್ಮೆಂಟ್ ಎಷ್ಟಿದೆ, ನಾನು ಅದಕ್ಕೆ ಆ ಕಮಿಟ್ಮೆಂಟ್ ತೀರ್ಸೋದಕ್ಕೆ ನಾನು ಎಷ್ಟು ದುಡಿಬೇಕು, ಆಯಿತಾ, ಯಾವ್ಯಾವ ಕಮಿಟ್ಮೆಂಟ್ಗೆ ಎಷ್ಟೆಷ್ಟು ಅಮೌಂಟ್ ಬೇಕು ನನಗೆ ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಪರ್ಸ್ನಲ್ ಒಂದಷ್ಟು ವಿಷಯಗಳನ್ನ ಸೊ ಹೇಳ್ತೀನಿ ಗೈಸ್, ಯಾವುದೇ ಮುಚ್ಚುಮರೆ ಇಲ್ಲದೆ ಎಲ್ಲಾನು ಹೇಳ್ಕೊಳ್ತೀನಿ. ಸೊ ಇದನ್ನ ಹೇಳ್ತಿರೋ ಉದ್ದೇಶ ಏನಕ್ಕೆ ಹೇಳ್ತಾ ಇದ್ದೀನಿ, ಏನು ಎತ್ತ ಅನ್ನೋದನ್ನ ನಿಮಗೆ ವಿಡಿಯೋ ಎಂಡಲ್ಲಿ ತಿಳಿಸ್ತೀನಿ, ಆಯಿತಾ. ಸುಮಾರು ಜನ ಬಂದ್ಬಿಟ್ಟು ಕಮೆಂಟಲ್ಲಿ ಬಂದು ಕಕ್ಕ ಮಾಡ್ಕೊಳ್ಳೋಂಥ ಕೆಲಸ ಮಾಡ್ತಾರೆ. ಒಂದಷ್ಟು ಜನ, ಎಲ್ಲರಿಗೂ ಹೇಳ್ತಿಲ್ಲ, ಒಂದಷ್ಟು ಜನ ನೆಗೆಟಿವ್ ಆಗಿ ಬಂದು ಕಮೆಂಟ್ ಮಾಡ್ತಾರೆ, ಗೊತ್ತಾ. ಸೊ ಅಂಥವ್ರಿಗೆ ಹೇಳಿದ್ದು ನಾನು, ಆಯ್ತಾ. ಅವ್ರದ್ದು ಅವ್ರ ಮನೆ ದೋಸೆನೂ ತೂತೆ, ಆಯಿತಾ, ಇಲ್ಲ ಎಲ್ಲರ ಮನೆ ದೋಸೆದೇನು ತೂತೆ. ಬಟ್ ಕಮೆಂಟ್ ಮಾಡ್ತಾರೆ ಕೆಟ್ಟದಾಗಿ. ಸೊ ಅವ್ರ ಮನೆ ದೋಸೆ ಕೂಡ ತೂತಿರುತ್ತೆ, ಮತ್ತು ಅವ್ರ ಚಡ್ಡಿಲೂ ಕೂಡ ಬೇಜಾನ್ ತೂತುಗಳಿರುತ್ತೆ. ಅದನ್ನೇ ಮುಚ್ಕೊಳ್ಳೋದು, ಬೇರೆ ತೂತನ್ನ ನೋಡಕ್ಕೆ ಬರ್ತಾರೆ. ಗೈಸ್, ಫಸ್ಟ್ ಆಫ್ ಆಲ್ ನಾನು ಏನು ಹೇಳ್ತೀನಿ ಈಗ ಸ್ಟಾರ್ಟಿಂಗ್ ಅಂತ ಹೇಳಿದ್ರೆ, ಟೋಟಲು ನನಗೆ ಇಲ್ಲಿ ತನಕ 500 ರೂಪಾಯಿ ಇಲ್ಲ 1000 ರೂಪಾಯಿ ಬೆಂಗಳೂರಿಗೆ ಬಂದವನು ಸ್ಟಾರ್ಟಿಂಗಲ್ಲಿ. ನಾನು ಮದುವೆಗಿಂತ ಮುಂಚೆ. ಸೊ ಅವಾಗ ಬಂದವನು ಇಲ್ಲಿ ತನಕ ಎಷ್ಟು ಸಾಲ ಮಾಡ್ಕೊಂಡಿದ್ದೀನಿ, ಸೊ ಅದನ್ನು ಹೇಳ್ತೀನಿ ಮೊದಲು. ಟೋಟಲ್ ಸಾಲ ಬಂದ್ಬಿಟ್ಟು ಇಲ್ಲಿ ತನಕ ಎಷ್ಟು ಮಾಡ್ಕೊಂಡಿದ್ದೀನಿ, ಎಷ್ಟು ಸಾಲ ಇದೆ, ಆಯಿತಾ. ಯಾವುದಕ್ಕೆ ಏನೇನು ಎಷ್ಟೆಷ್ಟು ಸಾಲ ಇದೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ನಿಮ್ಗೆ ಟೋಟಲಾಗಿ ಹೇಳ್ಬಿಡ್ತೀನಿ. ಸೊ ಅದು ಹೇಳೋದಕ್ಕಿಂತ ಮುಂಚೆ ನಂದು ಒಂದು ಏನಂತ ಹೇಳ್ತಾರೆ, ನಾನು ಅದನ್ನು ಕಮಿಟ್ಮೆಂಟ್ಗಳನ್ನೆಲ್ಲನೂ ನಾನು ಇಟ್ಕೊಂಡಿದ್ದೀನಿ, ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಯಾಕಂದ್ರೆ ಮರ್ತೋಗ್ಬಿಡುತ್ತೆ ಯಾವುದಕ್ಕೆ ಎಷ್ಟೆಷ್ಟು ಏನೇನು ಸಾಲಗಳಿದ್ದಾವೆ ಅಂತ ಗೊತ್ತಾಗಬೇಕಲ್ಲ. ಸೊ ಅದಕ್ಕೋಸ್ಕರ ಮೊಬೈಲಲ್ಲಿ ಒಂದು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಆದಷ್ಟು ಹಾಕಿರ್ತೀನಿ, ರೆಕಾರ್ಡರ್ ಅಂತ ಕಾಣಿಸುತ್ತೆ ಅಂತ ಅಂದ್ಕೊಳ್ತೀನಿ, ಆಯಿತಾ. ಟೋಟಲ್ ಲೋನು ಎಷ್ಟಿದೆ, ಏನು ಎತ್ತ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ನಾನು. ಫಸ್ಟ್ ಲೋನು ಅಂದರೆ ಟೋಟಲಾಗಿ ಇಲ್ಲಿ ತನಕ ನಾನು ಬೆಂಗಳೂರಿಗೆ ಬಂದಾಗಿಂದ ಇಲ್ಲಿ ತನಕ ಈ ಕ್ಷಣ ತನಕ ನನಗೆ ಎಷ್ಟು ಸಾಲ ಇದೆ ನನ್ನ ಹತ್ರ, ನನ್ನ ಮೇಲೆ ಅನ್ನೋದನ್ನು, ಆಯಿತಾ. ಸೊ ಕಾರ್ ಲೋನ್ ಬಂದ್ಬಿಟ್ಟು ನಿಮಗೆ ಗೊತ್ತಿರತ್ತೆ, ಹೊಸದಾಗಿ ಗಾಡಿ ತೊಗೊಂಡಿರೋವಂಥದ್ದು. ಸೊ ಇದ್ರ ಲೋನ್ ಬಂದ್ಬಿಟ್ಟು ವಿತ್ ಡೌನ್ ಪೇಮೆಂಟ್ ಗೈಸ್, ಅದು ಲೋನೇ, ಆಯಿತಾ. ನನಗೆ ಈ ಗಾಡಿಗೆ ಯಾರು ಹೆಲ್ಪ್ ಮಾಡಿದ್ರು, ಸೊ ಅವ್ರ ಹೆಸರು ತೊಗೊಳೋದು ಬೇಡ ಅಂತ ಅವ್ರು ತುಂಬ ಸಲ ಹೇಳಿದ್ದಾರೆ, ಹೆಸರು ಎಲ್ಲೂ ಹೇಳ್ಬೇಡಪ್ಪ ಅಂತ.
ಸೊ ನನ್ನ ಪಾಲಿಗೆ ದೇವ್ರ ಸಮಾನ ಆಯಿತಾ. ಸೊ ನನಗೆ ಈ ಲೋನ್ ಆಗ್ತಿರ್ಲಿಲ್ಲ, ತುಂಬ ಒದ್ದಾಡ್ತಿದ್ದೆ. ಸೊ ಅಂಥ ಟೈಮ್ನಲ್ಲಿ ಬಂದು ಹೆಲ್ಪ್ ಮಾಡಿದ್ರು. EMIಗೂ ಒಂದಷ್ಟು EMIಗೂ ಹೆಲ್ಪ್ ಮಾಡಿ, ಪ್ಲಸ್ ಡೌನ್ ಪೇಮೆಂಟ್ಗೂ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಸೊ ಅದು ಲೋನ್ ಇದೆ ಆಯಿತಾ. ಅದತ್ರ 9 ಲಕ್ಷ ಕಾರ್ ಲೋನು 9 ಲಕ್ಷ ಇದೆ ಆಯಿತಾ. ಬೈಕ್ EMI ಅಂದರೆ ನಂದು ಡಿಯೋ ಬೈಕ್ ಇದೆ. ಸುಮಾರು ಜನ ನೋಡಿರ್ತೀರ, ನಂದು ಏನು ಸ್ಪೇರ್ ಡ್ರೈವ್ ಮಾಡ್ಬೇಕಾದ್ರೆ ಬೈಕಲ್ಲಿ ಓಡಾಡ್ತಿದ್ದೆ. ಸೊ ಆ ಬೈಕ್ ತೊಗೊಂಡು ಹತ್ತತ್ರ ಒಂದು 2 ವರ್ಷ ಆಯಿತಾ. 2 ವರ್ಷ ಆಗಿ ಇದು 3ನೇ ವರ್ಷ ರನ್ನಿಂಗ್ ಇರಬೇಕು. ಅದು 4 ವರ್ಷಕ್ಕೆ ಹಾಕ್ಸ್ಕೊಂಡಿದ್ದು EMI. ಸೊ ಅದ್ರದ್ದು EMI ಬಂದ್ಬಿಟ್ಟು ಹತ್ತತ್ರ 1 ಲಕ್ಷ ಇದ್ದಿದ್ದು ಬಂದ್ಬಿಟ್ಟು ಹತ್ತತ್ರ ಇವಾಗ ಒಂದು 45,000 ರೂಪಾಯಿ ಇವಾಗ ಔಟ್ಸ್ಟ್ಯಾಂಡಿಂಗ್ ಇರುವಂಥದ್ದು ಬ್ಯಾಲೆನ್ಸು ಆಯಿತಾ. 45,000 ರೂಪಾಯಿ ಆ ಒಂದು ಬೈಕ್ EMI ಇದೆ. ಇನ್ನೊಂದು ಬಂದ್ಬಿಟ್ಟು ದೊಡ್ಡ EMI ತಿರ್ಗಾ ಅಂತಂದರೆ, ಜೀವನದಲ್ಲಿ ಫಸ್ಟ್ ಟೈಮು ಮನೆ ಕಟ್ಟೋದಕ್ಕೆ ಕೈ ಹಾಕಿ ಆಮೇಲೆ ಭಾರ ಹಾಕೊಂಡಿದ್ದು ಅಂತಂದರೆ ಇದೇ ಲೋನು, ಹೋಮ್ ಲೋನು. ಅಂದರೆ ಹೋಮ್ ಲೋನ್ ಅಂದರೆ ಮನೆ ಮೇಲೆ ಸಾಲ ಅಲ್ಲ. ಸೊ ಈ ಮನೆ ಹೆಂಗೆ ಕಟ್ಟಿದ್ದೀನಿ ನಾನು, ಕನ್ಸ್ಟ್ರಕ್ಷನ್ ಏನು ಮಾಡಿದೆ ಮಾಡ್ಬಿಟ್ಟು ನಿಲ್ಲಿಸಿದ್ದೀನಿ. ಸೊ ಅದಕ್ಕೆ ಮಾಡಿರೋಂಥ ಸಾಲ. ಸೊ ಆಯಿತಾ. ಸೊ ಅದಕ್ಕೆ ಮಾಡಿರೋಂಥ ಸಾಲ ಬಂದ್ಬಿಟ್ಟು 7 ಲಕ್ಷ ಇದೆ ಸಾಲ. ಅದಾದಮೇಲಿಂದ ಹ್ಯಾಂಡ್ ಲೋನ್ ಅಂತ ಹಾಕೊಂಡಿದ್ದೀನಿ, ಅಂದರೆ ಕೈ ಸಾಲ. ಅಲ್ಲಿ ಇಲ್ಲಿ ಅದಕ್ಕೆ ಇದಕ್ಕೆ ಅಂತ ಏನಾದರೂ ಶಾರ್ಟೇಜ್ ಆದಾಗ ಅದೇ ಪಲ್ಟಾಯಿಸ್ಬೇಕಲ್ಲ. ಎಲ್ಲ ದುಡಿಯೋದ್ರಲ್ಲಿ ಏನೋ ಸ್ವಲ್ಪ ಮಂತ್ಲಿ ತಿಂಗಳು ದುಡಿಯೋದ್ರಲ್ಲಿ ಏನೋ ಶಾರ್ಟೇಜ್ ಆದಾಗ ಇಲ್ಲಿಂದ ಅಲ್ಲಿಗೆ ಅಡ್ಜಸ್ಟ್ ಮಾಡಬೇಕಲ್ಲ. ಸೊ ಅದಕ್ಕೆ ಕೈ ಸಾಲ ಮಾಡಿರೋದು. ಇಲ್ಲಿ ತನಕ 27,000 ರೂಪಾಯಿ ಕೈ ಸಾಲ ಇದೆ ಆಯಿತಾ. ಅದು ಬಿಟ್ಟರು ನೆಕ್ಸ್ಟ್ ನನ್ನ ಪರ್ಸ್ನಲ್ ಲೋನ್ ಅಂದ್ಬಿಟ್ಟು 35,000 ರೂಪಾಯಿ ಇದೆ. ಸೊ ಏನಕ್ಕೆ ಅಂತ ಹೇಳ್ತೀನಿ. ಕ್ಯಾಮ್ರಾ ಏನು ನಿಮ್ಮ ಇನ್ಸ್ಟಾ 360 ಕ್ಯಾಮ್ರಾ ಏನು ನೋಡಿರ್ತೀರ, 30,000 ರೂಪಾಯಿ ಆಯಿತು ಅಂತ ಹೇಳಿದ್ದೆ. ಸೊ ಬಟ್ ಇದನ್ನು 30,000 ರೂಪಾಯಿನೂ ಫುಲ್ ಕ್ಯಾಶ್ ಕೊಟ್ಟು ತೊಗೊಂಡಿರೋದಲ್ಲ ಗೈಸ್, EMI ಮಾಡಿಸ್ಕೊಂಡು ತೊಗೊಂಡಿರೋದು ಆಯಿತಾ. ಪ್ರತಿ ತಿಂಗಳು 5,000 ರೂಪಾಯಿ ಕಟ್ಟಬೇಕು. ಇಷ್ಟು 5 ತಿಂಗಳು 6 ತಿಂಗಳು ಏನೋ ಇದೆ, 5,000 ರೂಪಾಯಿ ಕಟ್ಟಬೇಕು. ಬಟ್ ಇಂಟ್ರೆಸ್ಟ್ ಇಲ್ಲ ಇದಕ್ಕೆ ಆಯಿತಾ. ಟೋಟಲ್ ಬಂದ್ಬಿಟ್ಟು ನನ್ನ ಮೇಲೆ ಇರುವಂಥ ಸಾಲ ಯಾರ ಮೇಲೂ ಡಿಪೆಂಡ್ ಆಗದೆ ಇಂಡಿಪೆಂಡೆಂಟ್ ಆಗಿ, ಈಗ ಏಜ್ ನನಗೆ 30 ವರ್ಷ. ಸೊ 30 ವರ್ಷದಲ್ಲಿ ನಾನು ಬೆಂಗ್ಳೂರಿಗೆ ಬಂದು ಹತ್ತತ್ರ ಒಂದು 7-8 ವರ್ಷ ಆಗಿದೆ ಗೈಸ್. 7-8 ವರ್ಷ ಆಗಿದೆ ಬೆಂಗ್ಳೂರಿಗೆ ಬಂದು. ಸೊ ಅಲ್ಲಿಂದ ಇಲ್ಲಿ ತನಕ ಮಾಡ್ಕೊಂಡಿರುವಂಥ ಸಾಲ ನಾನು ಎಷ್ಟು ನೋಡಿ, 17,07,000 ರೂಪಾಯಿ ಸಾಲ ನನ್ನ ಮೇಲೆ ಇರುವಂಥದ್ದು, ಟೋಟಲ್ ಸಾಲ ಆಯಿತಾ. ಸೊ ಇದು ಇರುವಂಥ ಸಾಲ. ಮಂತ್ಲಿ ಬರೀ ಸಾಲ ಆಯ್ತು ಇದು ಆಯಿತಾ. ಈ ಸಾಲ ಸಪ್ರೇಟು. ಇದಲ್ಲದೆ ಬೇರೆ ಏನೇನಿರುತ್ತೆ, ಮಂತ್ಲಿ ಎಷ್ಟು ಎಕ್ಸ್ಪೆನ್ಸ್ಗಳಿರುತ್ತೆ, ಮಂತ್ಲಿ ಕಮಿಟ್ಮೆಂಟ್ ಏನೇನಿರುತ್ತೆ ಅಂತ ಹೇಳ್ತೀನಿ. ಸೊ ನಂದೊಬ್ಬಂದೇ ಅಂತಲ್ಲ, ಸುಮಾರು ಜನದ್ದು ಕೂಡ ಇದೇ ಥರ ಇರುತ್ತೆ. ನಮ್ಮ ಕ್ಯಾಬ್ ಡ್ರೈವರ್ಸ್ ಅಂತಲ್ಲ, ಪ್ರತಿಯೊಬ್ಬ ಮಿಡ್ಲ್ ಕ್ಲಾಸ್ ಹುಡುಗರು ಜೀವನ ಯಾವ ಥರ ಇರುತ್ತೆ ಅಂತಂದರೆ ನಿಜಗಳು ಅಂದ್ಕೊಳ್ಳೋ ಅಷ್ಟು ಸುಲಭ ಅಲ್ಲ. ಕುತ್ಕೊಂಡು ಕೇಳ್ತಾ ಕಮೆಂಟ್ ಮಾಡೋ ಅಷ್ಟು ಸುಲಭ ಅಲ್ಲ ಆಯಿತಾ. ಅನ್ಭವಿಸೋರ್ಗೆ ನೋವು, ಅವ್ರ ನೋವು ಅವ್ರಿಗೆ ಗೊತ್ತಿರುತ್ತೆ. ಮಂತ್ಲಿ ಕಮಿಟ್ಮೆಂಟ್ ನೋಡಿ, ಇದರಲ್ಲಿ ಏಪ್ರಿಲ್ ಮಂತ್ದು ಈಗ ಏನು ನೋಡ್ತಾ ಇದ್ದೀರಿ ವಿಡಿಯೋನ, ಏಪ್ರಿಲ್ ಮಂತು. ಸೊ ಇದು ಈ ಮಂತ್ದು ನಂದು ಕಮಿಟ್ಮೆಂಟ್ ಹೇಳ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದನ್ನು ಕೂಡ ನಾನು ಕಮಿಟ್ಮೆಂಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಡಿಯೋ ಗಾಡಿದು ಅಲ್ಲಿ ಹೇಳ್ದೆ ಬೈಕ್ EMI ತೊಗೊಂಡಿದೆ ಅಂತ. ಅದ್ರದ್ದು ಏನು ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಇದೆ, ಪ್ರತಿ ತಿಂಗಳು EMI ಕಟ್ಟಬೇಕು. ಸೊ ಪ್ರತಿ ತಿಂಗಳು ಬಂದ್ಬಿಟ್ಟು ಅದ್ರದ್ದು EMI 3,500 ರೂಪಾಯಿ EMI ಡಿಯೋ ಬೈಕ್ದು. ಕ್ಯಾಲ್ಸಿ ಕ್ಯಾಲ್ಕುಲೇಟ್ ಮಾಡ್ಕೊಂಬಿಟ್ರಿ ಯಾರಾದರೂ ಆಯಿತಾ. ನಾನು ಕೊನೆಯಲ್ಲಿ ಹೇಳ್ತೀನಿ ಎಷ್ಟು ಇದೆ ಅಂತ, ಬಟ್ ಹೇಳಿದ್ದು. ಮತ್ತು ಕಾರ್ EMI 17,000 ರೂಪಾಯಿ ಪ್ರತಿ ತಿಂಗಳು, 17,000 ರೂಪಾಯಿ EMI. ನೆಕ್ಸ್ಟು ಫೋನ್ EMI ಹೇಳ್ದನಲ್ಲ ನೋಡಿ. ಈಗ ಏನು ನೀವು ಇದು ನೋಡ್ತಾ ಇದ್ದೀವಿ, ಕಾಣಿಸ್ತಿರತ್ತೆ ಈ ಫೋನು ಹಳೆ ಫೋನ್ ಇತ್ತು, ಅದು ತುಂಬ ಹೀಟಾಗಿ ಹ್ಯಾಂಗ್ ಆಗ್ತಿದ್ದು, ಡ್ಯೂಟಿನೇ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅವಾಗ ತೊಗೊಂಡಿದ್ದು Vivo Y400 ಏನೋ ಇರ್ಬೇಕನ್ನ ಮಾಡಲಿದ್ದು. ಸೊ ಇದು ತೊಗೊಂಡಿದ್ದು ಅವಾಗ ಆಯಿತಾ. ಇದು ಹತ್ತತ್ರ 30,000 ರೂಪಾಯಿ ತೊಗೊಂಡಿದ್ದು, ಹತ್ತತ್ರ EMI ಕಟ್ಕೊಂಡು ಬರ್ತಾಯಿದ್ದೀನಿ ಆಯಿತಾ. ಇದು ಕ್ಲಿಯರ್ ಆಗ್ತಾ ಇದೆ. ಇದ್ರದ್ದು ಬಂದ್ಬಿಟ್ಟು ಫೋನ್ EMI ಇದು ಬಂದ್ಬಿಟ್ಟು ವಿತ್ ಇನ್ಸೂರೆನ್ಸ್ ಮಾಡಿಸಿದ್ದೀನಿ. ಇನ್ಸೂರೆನ್ಸ್ ಇದೆ ಇದಕ್ಕೆ ಆಯಿತಾ. ಇನ್ಸೂರೆನ್ಸು ಸೇರಿ EMIನೂ ಸೇರಿ 2,000 ರೂಪಾಯಿ ಪ್ರತಿ ತಿಂಗಳು ಆಯಿತಾ. ನೆಕ್ಸ್ಟ್ ಚಿಟ್ ಫಂಡ್. ಚೀಟಿ ನಮ್ಮದೇ ಮಿಡ್ಲ್ ಕ್ಲಾಸ್ ಸಾಲೆಗಳು ತೀರಬೇಕು ಅಥವಾ ಏನಾದರೂ ಒಂದು ಕನಸು ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಕೊಂಡ್ರೆ ನಿಮಗೆಲ್ಲ ಗೊತ್ತಿರೋ ಚೀಟಿಗಳನ್ನ ಹಾಕ್ಕೊಳ್ತೀವಿ. ಸೊ ಅದೇ ಥರ ನಂದು ಚೀಟಿ ಇದೆ. ಟೋಟಲ್ 3 ಚೀಟಿ, 5,000 ರೂಪಾಯಿದು 3 ಚೀಟಿ ಇರೋವಂಥದ್ದು. ಸೊ ಟೋಟಲ್ಲು 15,000 ರೂಪಾಯಿ ಚೀಟಿಗೆ ಪ್ರತಿ ತಿಂಗಳು ಆಯಿತಾ. ನೆಕ್ಸ್ಟ್ ಮುಂದೆ ಶಾಪ್ ರೆಂಟ್ ಅಂತ ಹಾಕಿದ್ದೀನಿ ಇಲ್ಲಿ 2,000 ರೂಪಾಯಿ. ಸೊ ಈ ಶಾಪ್ ರೆಂಟ್ ಏನಪ್ಪ ಅಂತ ಹೇಳಿದ್ರೆ, ನಾನು ತುಂಬ ಮನೆ ಯಾರ್ಯಾರು ಹಳೇದು ಮುಂಚೆಯಿಂದ ಸಬ್ಸ್ಕ್ರೈಬರ್ಸ್ ನೋಡ್ತಾ ಇದ್ರು ಚಾನಲ್ನ, ಅವ್ರಿಗೆ ಗೊತ್ತಿರುತ್ತೆ. ನಾನು ಮನೆ
ಕನ್ಸ್ಟ್ರಕ್ಷನ್ ಮಾಡೋದಕ್ಕಿಂತ ಮುಂಚೆ 1 ತಿಂಗಳು ಮುಂಚೆ ನಾನು ಒಂದು ಬಾಡಿಗೆ ಮನೇಲಿ ಇರ್ತೀನಿ. ಸೊ ಬಾಡಿಗೆ ಮನೇನ ರೀಸನಿಂದ ಖಾಲಿ ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಸೊ ಮಾಡಿಬಿಟ್ಟು ನಾನು ನಮ್ಮ ಅತ್ತೆ ಮನೆ ಅಂದರೆ ನಮ್ಮ ವೈಫ್ ಅವ್ರ ಅಮ್ಮನ ಮನೆಗೆ ಇವಾಗಲೂ ಕೂಡ ಅಲ್ಲೇ ಇರೋದು. ಸೊ ಅಲ್ಲಿ ಹೋಗಿರ್ತೀವಿ. ಸೊ ಅಲ್ಲಿ ಹೋದಾಗ ಮನೆ ಸ್ವಲ್ಪ ಚಿಕ್ಕದು. ಸೊ ಅಲ್ಲೇ ಅವ್ರದ್ದೇ ಸ್ವಲ್ಪ ಸಾಮಾನೆಲ್ಲ ಇರೋದ್ರಿಂದ ನಮ್ಮದು ಕೂಡ ಒಂದಷ್ಟು ನಮ್ಮದು ಪರ್ಸ್ನಲ್ ನಮ್ಮದು ಕೂಡ ಜಾಸ್ತಿ ಸಾಮಾನುಗಳಿದ್ದಾವೆ. ಸೊ ಅದಕ್ಕೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗ್ಬೇಕಾದ ಪರಿಸ್ಥಿತಿ ಬರುತ್ತೆ. ಸೊ ನಮ್ಮ ಐಟಮ ತೊಗೊಂಡೋಗಿ ಅಲ್ಲಿಗೆ ಹಾಕೊಂಡ್ರೆ ಸ್ವಲ್ಪ ಅವ್ರಿಗೂ ಇಕ್ಕಟ್ಟಾಗತ್ತೆ, ಜಾಗನೂ ಇಲ್ಲ, ಜಾಗ ಚಿಕ್ಕದಾಗತ್ತೆ ಅನ್ನೋ ಒಂದು ರೀಸನಿಂದ ಅಲ್ಲೇ ನಮ್ಮ ಏರಿಯಾದಲ್ಲೇ ಒಂದು ಚಿಕ್ಕದಾಗಿ ಒಂದು ಅಂಗಡಿ ಥರ ಬಾಡಿಗೆ ಚಿಕ್ಕ ಅಂಗಡಿ ಥರ ನಮ್ದು ಏನಿದೆ ಸಾಮಾನುಗಳು ಮನೆದು ಸಾಮಾನು ಐಟಮ್ಗಳೆಲ್ಲ, ಸೊ ಅದನ್ನೆಲ್ಲ ತೊಗೊಂಡೋಗಿ ಒಂದು ಕಡೆ ಇಡೋ ಥರ ಒಂದು ಪ್ಲ್ಯಾನ್ ಮಾಡೋಣ ಅಂದ್ಕೊಂಡು ಒಂದು ಅಲ್ಲೇ ನಮ್ಮ ಏರಿಯಾದಲ್ಲೇ ಒಂದು ಅಂಗಡಿನ ನೋಡ್ಬಿಟ್ಟು ಸೊ ಅಲ್ಲಿ ಸಾಮಾನುಗಳನ್ನ ಇಟ್ಟಿದ್ವಿ, ಐಟಮ್ಗಳನ್ನ ಮನೆದು ಏನೇನಿದೆ ನಮ್ಮ ಪರ್ಸ್ನಲ್ಲು ಫರ್ನಿಚರ್ಸ್ ಆಗಿರ್ಬೋದು, ಪಾತ್ರೆ ಐಟಮ್ಗಳಾಗಿರ್ಬೋದು, ಕುಷನ್ ಏನೇನಿದೆ ಎಲ್ಲ ಮಂಚ ಗಿಂಚ ಅದು ಇದು ಆಳುಮೂಳು ಎಲ್ಲ. ಸೊ ತೊಗೊಂಡೋಗಿ ಅಲ್ಲಿ ತೊಗೊಂಡೋಗಿ ಆ ಒಂದು ಅಂಗಡಿಯಲ್ಲಿ ತುಂಬಿದ್ದೀವಿ. ಸೊ ಅಲ್ಲಿಗೆ ಬಾಡಿಗೆ 2,000 ರೂಪಾಯಿ ಕಟ್ತಾ ಇದ್ದೀನಿ. ಬರೀ ಆ ಸಾಮಾನು ಇಟ್ಕೆ ಇರೋದಕ್ಕೆ ಬಾಡಿಗೆಗೆ 2,000 ರೂಪಾಯಿ ಕಟ್ತಾ ಇದ್ದೀನಿ ಆಯಿತಾ. ಸೊ ಅದು 2,000 ರೂಪಾಯಿ ಆಯಿತು. ನೆಕ್ಸ್ಟ್ ಏರ್ಟೆಲ್ ಬಿಲ್ಲು 1,500 ರೂಪಾಯಿ. ಏರ್ಟೆಲ್ ಬಿಲ್ ಅಂತಂದರೆ ಪ್ರತಿ ತಿಂಗಳು ಪೋಸ್ಟ್ ಪೇಯ್ಡ್ ನಂದು ಇರೋದು ಅಂಥದ್ದು. ನಾವು ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಪೋಸ್ಟ್ ಮಾಡೋದಕ್ಕೆ ಆಗಿರ್ಬೋದು, ಮತ್ತು ಆ ಒಂದು ಪೋಸ್ಟ್ ಪೇಯ್ಡ್ಗೆ 3 ಸಿಮ್ನ ಲಿಂಕ್ ಮಾಡಿದ್ದೀನಿ. 3 ಸಿಮ್ಮನ್ನು ಯೂಸ್ ಮಾಡ್ಕೊಳ್ಬೋದು ಆಯಿತಾ. 3 ಸಿಮ್ನ ನಮ್ಮ ವೈಫ್ದು ನಂದು 3 ಸಿಮ್ ಅಲ್ಲ ಗೈಸ್, 4 ಸಿಮ್ನ ಯೂಸ್ ಮಾಡ್ತಿರೋದು. 1,500 ರೂಪಾಯಿ ಬಿಲ್ ಬರ್ತದೆ ಪ್ರತಿ ತಿಂಗಳು ಕಟ್ಟಬೇಕು. ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ಅಂದ್ಬಿಟ್ಟು ಏನಕ್ಕೆ ಮಕ್ಕಳು ಇದ್ದಾರೆ, ಚಿಕ್ಕ ಮಕ್ಕಳು. ಸೊ ಪ್ರತಿ ತಿಂಗಳು ಖರ್ಚು ಬರದೇ ಇರಲಿ ಆಸ್ಪತ್ರೆಗೆ. ಸೊ 2,000 ರೂಪಾಯಿ ಅಂತ ಪ್ರತಿ ತಿಂಗಳು ಈ ಹಾಸ್ಪಿಟಲ್ ಎಕ್ಸ್ಪೆನ್ಸ್ ಅಂತ ಎತ್ತಿಕ್ತೀವಿ ಆಯಿತಾ. ಖರ್ಚು ಬರದೇ ಇರಲಿ ಆಯಿತಾ, ಅದೊಂದು. ನೆಕ್ಸ್ಟ್ ಬಂದ್ಬಿಟ್ಟು ಕಾರ್ ಇನ್ಶೂರೆನ್ಸು. ಕಾರ್ಗೆ ಅಂದ್ಬಿಟ್ಟು ಪ್ರತಿ ತಿಂಗಳು 4,000 ರೂಪಾಯಿ ಇನ್ಶೂರೆನ್ಸ್ ಎತ್ತಿಕ್ತೀನಿ. ಇನ್ಶೂರೆನ್ಸ್ ಬಂದ್ಬಿಟ್ಟು 30,000 ವರ್ಷಕ್ಕೆ. ಬಟ್ ಇನ್ನು ಏನು ಮಿಕ್ಕೊಳತ್ತೆ ಅದು ಬಂದ್ಬಿಟ್ಟು ಅದು ಇದು ಆಳುಮೂಳು ಕಾರ್ದು ಏನೋ ಇದ್ದರೆ ಅದಕ್ಕೆ ಆ್ಯಡ್ ಆಗುತ್ತೆ. ಸೊ ಆ ಒಂದು ರೀಸನಿಂದ ಪ್ರತಿ ತಿಂಗಳು ನಾನು 4,000 ರೂಪಾಯಿ ಥರ ಎತ್ತಿಕ್ಬೇಕು ಇನ್ಶೂರೆನ್ಸ್ಗೆ ಅಂದ್ಬಿಟ್ಟು ಆಯಿತಾ. ಅದಾದಮೇಲೆ ಕಾರ್ ಸರ್ವಿಸು ಪ್ರತಿ 10,000 ಕಿಲೋಮೀಟರ್ಗೆ ಕಾರ್ ಸರ್ವಿಸ್ ಮಾಡಿಸ್ಬೇಕು. ಡಿಪೆಂಡ್ಸ್, ನಾವು 10,000 ಕಿಲೋಮೀಟರ್ 1 ತಿಂಗಳು ಓಡಿಸ್ಬೋದು, ಇಲ್ಲ 2 ತಿಂಗಳು ಒಂದ್ಸಲ ಓಡಿಸ್ಬೋದು. ಒಂದು 7,000 ರೂಪಾಯಿ ಅಂದ್ಕೊಳ್ಳಿ. ಅಲ್ಲೇ ಬರೀ 7 ಅಂದರೆ ಅಷ್ಟೇ ಆಗತ್ತೆ ಅಂತಲ್ಲ ಸರ್ವಿಸ್ಗೆ, ಹೆಚ್ಚು ಕಮ್ಮಿ ಆಗುತ್ತೆ. ಅದು ಇದು ಹೋಗೋದು ಇಲ್ಲ ಅದು ಚೆನ್ನಾಗಿರೋದು ಆ ಥರ ಏನಾದಾಗ ಹೆಚ್ಚು ಕಮ್ಮಿ ಆಗತ್ತೆ. 7,000 ರೂಪಾಯಿನ ನಾನು ಎತ್ತಿಕೊಳ್ಳೋದು ಪ್ರತಿ ತಿಂಗಳು ಕಾರ್ ಸರ್ವಿಸ್ಗೆ ಅಂತ 7,000. ನೆಕ್ಸ್ಟ್ ಹೆಲ್ತ್ ಇನ್ಶೂರೆನ್ಸು. ನಮ್ಮ 4 ಜನ ಫ್ಯಾಮಿಲಿ ಏನಿದ್ವಿ, ಸೊ 4 ಜನಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಇವಾಗ ರೀಸೆಂಟಾಗಿ ಮಾಡಿಸ್ಕೊಂಡಿರೋದು ಆಯಿತಾ. ಅದು ಬಂದ್ಬಿಟ್ಟು ಕ್ಲೈಮ್ ಇವಾಗ ಸದ್ಯಕ್ಕೆ ಯಾವುದೂ ಆಗಲ್ಲ. ನಿಮಗೆ ಗೊತ್ತಿರುತ್ತಲ್ಲ, ಇನ್ಶೂರೆನ್ಸ್ಗಳೆಲ್ಲ ಮಾಡಿಸ್ಕೊಂಡ್ರೆ ಮಿನಿಮಮ್ 1 ವರ್ಷ ಟೈಮ್ ಪೀರಿಯಡ್ ಇರುತ್ತೆ ಅದೆಲ್ಲ ಕ್ಲೈಮ್ ಆಗಬೇಕು ಅಂತ ಹೇಳಿದ್ರೆ. ಸೊ ಅದಕ್ಕೆಲ್ಲ ಇನ್ನೂ 1 ವರ್ಷ ಆಗುತ್ತೆ. ಸೊ ಈ ರೀಸೆಂಟಾಗಿ ಮಾಡಿಸಿರೋದು ಎಮರ್ಜೆನ್ಸಿಗಿರಲಿ, ಯಾವುದೇ ಕಾರಣಕ್ಕೂ ನಾಳೆ ದಿವಸ ನಾವು ಸೇವಿಂಗ್ಸ್ ಮಾಡಿ ಯಾವುದೋ ಒಂದು ಸೇವಿಂಗ್ಸ್ ಮಾಡಿ ಇಟ್ಕೊಂಡಿರ್ತೀವಿ, ಆ ದುಡ್ಡನ್ನ ನಾಳೆ ದಿವಸ ಏನೋ ದೊಡ್ಡದಾಗ ಏನೋ ಹೆಲ್ತ್ ಇಶ್ಯೂ ಆದಾಗ ತೊಗೊಂಡೋಗಿ ಆ ಸೇವಿಂಗ್ಸ್ ತೊಗೊಂಡೋಗಿ ಅಲ್ಲಿ ಸುರಿದ್ರೆ ಹೊಟ್ಟೆ ಹೊಡೆದ್ಬಿಡುತ್ತೆ. ಅಯ್ಯೋ ಅಷ್ಟು ಸೇವಿಂಗ್ಸ್ ಮಾಡಿದ್ ನಾನು ಕಷ್ಟಪಟ್ಟು ಅದು ತೊಗೊಂಡೋಗಿ ಅಲ್ಲಿ ಸುರಿಯೋ ಥರ ಆಗೋಯ್ತು ಅನ್ನೋ ಥರ ಆಗಬಾರ್ದು ಅನ್ನೋ ಒಂದು ರೀಸನ್ಗೆ. ಮತ್ತು ಯಾರ ಹತ್ರ ನಾಳೆ ದಿವಸ ದೊಡ್ಡ ಅಮೌಂಟ್ಗೆ ಕೈ ಚಾಚೋ ಥರ ಆಗಬಾರ್ದು ಅಂತ ಸಿಚುವೇಷನಲ್ಲಿ ಅನ್ನೋ ರೀಸನ್ಗೆ ಇನ್ಶೂರೆನ್ಸ್ ಮಾಡಿಸ್ಕೊಂಡಿರೋದು. 2,500 ರೂಪಾಯಿ ನಮ್ಮ 4 ಜನದಿಂದ ಹತ್ರ 1 ಕೋಟಿ ಕ್ಲೈಮ್ ಆಗುತ್ತೆ. ಅಂದರೆ ಹೆಲ್ತ್ ಇನ್ಶೂರೆನ್ಸ್ಗೆ 1 ಕೋಟಿ. ಸೊ ಅದು ಮಾಡಿಸಿದ್ದೀನಿ. ಹೌಸ್ ಮೇಂಟೆನೆನ್ಸ್ ಅಂದ್ಬಿಟ್ಟು ನಮ್ಮ ವೈಫ್ಗೆ 5,000 ರೂಪಾಯಿ ಕೊಟ್ಬಿಡ್ತೀನಿ. ಏನಕ್ಕೆ ನಾವು ಇರೋದು ನಮ್ಮ ಅತ್ತೆ ಮನೆಯಲ್ಲಿ, ನಮ್ಮ ವೈಫ್ ಅವ್ರ ಅಮ್ಮನ ಮನೆಯಲ್ಲಿ. ಸೊ ಅದರಿಂದ ಮೇಂಟೆನೆನ್ಸ್ ಕೂಡ ನಾವು ನೋಡ್ಕೊಳ್ಬೇಕಾಗತ್ತಲ್ಲ. ಸೊ ಅವ್ರು ನೋಡ್ತಾ ನಾವು ನೋಡ್ಕೊಳ್ಬೇಕು. ಸೊ ಅದರಿಂದ ಅವಳಿಗೊಂದು 5,000 ರೂಪಾಯಿ ಪ್ರತಿ ತಿಂಗಳು ಅಂತ ಕೊಡಬೇಕು. ಸೊ ಅದರಲ್ಲಿ ಅವಳು ಆದಷ್ಟು ಅವಳು ಎಷ್ಟು ಮೇಂಟೈನ್ ಮಾಡ್ಬೇಕು ಅಷ್ಟು ಮೇಂಟೈನ್ ಮಾಡಿ ಅವಳು ಸೇವಿಂಗ್ಸ್ ಮಾಡ್ಕೊಂಡಿರ್ತಾಳೆ. ನನಗೇನಾದ್ರು ಶಾರ್ಟೇಜ್ ಆಗೋಂಥ ಟೈಮ್ನಲ್ಲಿ ಅವಳೇ ಕೊಡೋದು ಆಯಿತಾ. ಸೊ ಅವಳಿಗೆ ಅಂತ ಮನೆಗೆ ಹೌಸ್ ಎಕ್ಸ್ಪೆನ್ಸ್ ಮೇಂಟೆನೆನ್ಸ್ ಅಂದ್ಬಿಟ್ಟು 5,000 ರೂಪಾಯಿ ಕೊಟ್ಬಿಡ್ತೀನಿ. ಅದು ನೆಕ್ಸ್ಟ್ ಅದರ್ ಎಕ್ಸ್ಪೆನ್ಸಸ್ಸು ಅಂದರೆ 3,000 ರೂಪಾಯಿ ಹಾಕಿದ್ದೀನಿ. ಇದೇನಂತ ಅಂತ ಹೇಳಿದ್ರೆ, ಈಗ ಮಕ್ಕಳು ಏನೋ ಹೊರಗಡೆ ಹೋಗ್ಬೇಕು ಅಂತಾರೆ, ಹೊರಗಡೆ ಏನು ತಿನ್ನಬೇಕು ಕರ್ಕೊಂಡು ಹೋಗು ಅಂತಾರೆ. ಸೊ ಅಲ್ಲಿ ಅದು ಇದು ಆಳು ಮೂಳು ಬಟ್ಟೆ ಗಿಟ್ಟೆ ಏನಾದ್ರು ಬೇಕು, ಅವಾಗ ಡ್ಯೂಟಿನ ಆಫ್ ಮಾಡ್ಕೊಂಡಿದ್ದಾರೆ ಒಂದು ನಿಮಿಷ. ಅದು ಇದು ಬೇಕು, ಬಟ್ಟೆ ಅಪರೂಪಕ್ಕೆ ಹಬ್ಬಗೆ ಬಂದ ಬಟ್ಟೆ ಗಿಟ್ಟೆ ಮಕ್ಕಳು ಮಾತ್ರ ನಾವೇ ಏನು ತಗೊಳ್ಳೋಲ್ಲ. ನಂದು ನಿಜ ಹೇಳ್ತೀನಿ, ನಮ್ಮ ಪರಿಸ್ಥಿತಿ ಯಾವ ಥರ ಐತೆ ಅಂದರೆ, ನಾನು ಚಪ್ಪಲಿ ತೊಗೊಂಡು ಹತ್ರ ಒಂದು ಚಪ್ಪಲಿ ತೋರಿಸ್ಬಿಟ್ರೆ ನೀವು ಬೇಜಾರು ಮಾಡ್ಕೊಂಡ್ಬಿಡ್ತೀರಾ. ನನ್ನ ವೈಫೈ ನೆನ್ನೆ ತನಕ ಬೈತಿದ್ಲು, ಆ ಚಪ್ಪಲಿ ಫಸ್ಟ್ ನಾನು ನಾನೇ ತೊಗೊಡ್ತೀನಿ ನೋಡಿ ನಿಂಗೆ ಚಪ್ಪಲಿನ, ಅದು ನೋಡಿದ್ರೆ ಬೇಜಾರಾಗುತ್ತೆ ನನಗೆ ಅಂತಿದ್ಲು. ಸೊ ಆ ಥರ ಸಿಚುವೇಶನ್ ಇದೆ. ಮಕ್ಕಳು ಮಾತ್ರ ತಗೊಡ್ತೀವಿ. ಸೊ ಅದಕ್ಕೆ ಆಳು ಮೂಳು ಖರ್ಚು ಚಿಕ್ಕ ಪುಟ್ಟ ಖರ್ಚುಗಳಿಗೆಲ್ಲ 3,000 ರೂಪಾಯಿ ಅಂತ ಹಾಕೊಂಡಿದ್ದೀನಿ ಆಯಿತಾ. ನೆಕ್ಸ್ಟ್ ಪರ್ಸ್ನಲ್ ಸೇವಿಂಗ್ಸ್ ಅಂತ ಹಾಕೊಂಡಿದ್ದೀನಿ 5,000 ರೂಪಾಯಿ. ಸೊ ಇದೇನಂತಂದರೆ ನಾನು ಪರ್ಸ್ನಲಾಗಿ ನಾನು ಸೇವಿಂಗ್ಸ್ ಮಾಡಬೇಕು. ಪ್ರತಿ ತಿಂಗಳು 5,000 ರೂಪಾಯಿ ಸೇವಿಂಗ್ಸ್ ಮಾಡ್ತಾಯಿದ್ದೀನಿ. ಅದು ಯಾವ ರೀತಿ ಏನು ಎತ್ತ ಅಂತ ಹೇಳೋಕ್ಕೆ ಹೋಗಲ್ಲ. ಒಬ್ಬರು ಹೇಳಿದ್ರೆ ಸುಮಾರು ಜನಕ್ಕೆ ಯೂಸ್ಫುಲ್ ಆಗ್ಬೋದು.
ಇನ್ನೊಬ್ರು ಏನಪ್ಪ ಅಂದ್ರೆ ನೆಗೆಟಿವ್ ಆಗಿ ಮಾತಾಡ್ಬೋದು. ಸೊ ಅದರಿಂದ ಹೇಳಕ್ ಹೋಗಲ್ಲ ಗೈಸ್. ನಾನು ಪರ್ಸನಲ್ ಸೇವಿಂಗ್ಸ್ ಅಂತ ಪ್ರತಿ ತಿಂಗಳು 5,000 ರೂಪಾಯಿನ ಎತ್ತಿಕ್ತೀನಿ. ಮುಂದಿನ ದಿನದಲ್ಲಿ ಈ 5,000 ರೂಪಾಯಿನ ಪ್ರತಿ ತಿಂಗಳು ಎತ್ತಿಕ್ಕಿದ್ದನ್ನ ಎಲ್ಲಿ ಸೇವಿಂಗ್ಸ್ ಮಾಡ್ತಿದ್ದೆ, ಅದರಿಂದ ಎಷ್ಟು ಏನು ಪ್ರಾಫಿಟ್ ಆಯ್ತು, ನನಗೆ ಎಷ್ಟು ಅಮೌಂಟ್ ಸೇವಿಂಗ್ಸ್ ಆಯಿತು ಅನ್ನೋದನ್ನು ಬರೋ ದಿನಗಳಲ್ಲಿ ಯಾವಾಗಾದ್ರೂ ಹೇಳ್ತೀನಿ ನಾನು, ಆಯಿತಾ. ನೆಕ್ಸ್ಟ್ ಬಂದ್ಬಿಟ್ಟು ಹೌಸ್ ಕನ್ಸ್ಟ್ರಕ್ಷನ್ 5,000 ರೂಪಾಯಿ ಅಂತ ಇದೆ. ಸೊ ಈಗ ಮನೆ ಮೋಲ್ಡಾಗಿ ನಿಲ್ಲಿಸ್ಬಿಟ್ಟಿದ್ದೀನಿ, ಎಲ್ಲೋ ಹೋಗಿದ್ದೀವಿ. ಮುಂದೆ ಮನೆ ರೆಡಿ ಮಾಡ್ಕೊಳ್ಳೋದಕ್ಕೂ ಕಾಸಿಲ್ಲ, ಆಯಿತಾ. ಸೊ ಈ ಥರ ಪರಿಸ್ಥಿತಿ ಸಿಗಾಕೊಂಡಿರೋ ರೀಸನಿಂದ ಹೆಂಗಾರು ಮಾಡಿ ನಾವೇ ದುಡ್ಡನ್ನ ಕೂಡಿಟ್ಕೊಂಡು ಇರೋಬ್ಬರ ಚಿಕ್ಕ ಕೆಲಸಗಳನ್ನ ಮಾಡಿಸ್ಕೊಂಡು ಹೋಗ್ಬೇಕು ಅನ್ನೋ ತಲೆ ಇಟ್ಕೊಂಡು ಪ್ರತಿ ತಿಂಗಳು 5,000 ರೂಪಾಯಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇದಕ್ಕೇನು ಜಾಸ್ತಿನೇ ಮಾಡ್ತೀನಿ, ಮಿನಿಮಮ್ 10,000 ರೂಪಾಯಿ ಅಂತೂ ಮನೆಗೆ ಅಂತ ಹಾಕ್ತೀನಿ ಗೈಸ್ ನಾನು, ಆಯಿತಾ. ಸೊ ಅದು ನಿಮಗೆ ನೆಕ್ಸ್ಟ್ ಈಗ ಬರುತ್ತೆ, ಈ ವಾರದಲ್ಲಿ ಒಂದು ವೀಡಿಯೋ ಬರುತ್ತೆ, ಮನೆ ಕೆಲಸ ಏನು ಮಾಡಿಸ್ತಾ ಇದ್ದೀನಿ ಅಂತ, ಏನು ಚಿಕ್ಕ ಪುಟ್ಟ ಏನು ಕೆಲಸ ಮಾಡಿಸ್ತಾ ಇದ್ದೀನಿ ಅನ್ನೋದು ವೀಡಿಯೋ ಬರುತ್ತೆ. ಸೊ ಅದಕ್ಕೆ ಅಂದ್ಬಿಟ್ಟು 5,000 ರೂಪಾಯಿ ಅಂತ ಹಾಕಿದ್ದೀನಿ. ಬಟ್ ನಾನು ಅರ್ನಿಂಗ್ಸ್ ಜಾಸ್ತಿ, ನಾನು ಏನು ಟಾರ್ಗೆಟ್ ಇದೆ ಮಂತ್ಲಿ ಟಾರ್ಗೆಟು, ಅದಕ್ಕಿಂತ ಜಾಸ್ತಿ ಅರ್ನಿಂಗ್ಸ್ ಮಾಡಿದಾಗ ಸೊ ಇದಕ್ಕೆ 10,000 ರೂಪಾಯಿ ಆಗುತ್ತೆ ಹೌಸ್ ಎಕ್ಸ್ಪೆನ್ಸಸ್ಸು. ಹೌಸ್ ಕನ್ಸ್ಟ್ರಕ್ಷನ್ಗೆ ಅಂದ್ಬಿಟ್ಟು 10,000 ರೂಪಾಯಿ ಎತ್ತಿಕ್ತೀನಿ ನಾನು, ಆಯಿತಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹೌಸ್ ಕನ್ಸ್ಟ್ರಕ್ಷನ್ ಲೋನ್ ಇಂಟ್ರೆಸ್ಟು. ಮನೆ ಕಟ್ಟೋದು ಹೆಂಗೆ ಮೋಲ್ಡಾಗಿ ನಿಲ್ಲಿಸ್ತೆ ಇಲ್ಲಿ ತನಕ ಸಾಲನು ಹೇಳಿದೆ, ಎಷ್ಟು 7 ಲಕ್ಷ ಸಾಲ ಇದೆ ಮನೆಯದು ಅಂತ. ಸೊ ಅದಕ್ಕೆ ಇಂಟ್ರೆಸ್ಟ್ ಅಂದ್ಬಿಟ್ಟು 5,000 ರೂಪಾಯಿ ಕಟ್ತಾ ಇದ್ದೀನಿ. ಬಟ್ ಇದನ್ನು ತೊಗೊಂಡಿರೋದು ಬಂದ್ಬಿಟ್ಟು ನನಗೆ ತುಂಬ ಗೊತ್ತಿರೋದ್ರಿಂದನೇ ಆ ಒಂದು ಲೋನ್ ಸಿಕ್ಕಿರೋದ್ರಿಂದ ನೀವು ಅಂದ್ಕೊಳ್ಬೋದು 5,000 ರೂಪಾಯಿ ಪರವಾಗಿಲ್ಲ, ಹಂಗೆ ಸುಮಾರು ಜನ ಅನ್ಬೋದು. ಪ್ರತಿ ತಿಂಗಳು ಇಂಟ್ರೆಸ್ಟ್ ಅಂದ್ಬಿಟ್ಟು ಇಷ್ಟು ಕಟ್ತೆ. ಆ್ಯಕ್ಚುಲಿ ಇಂಟ್ರೆಸ್ಟ್ ಬಂದ್ಬಿಟ್ಟು 12,000 ರೂಪಾಯಿ ಇಂಟ್ರೆಸ್ಟ್ ಇದ್ದಿದ್ದು. 12,000 ರೂಪಾಯಿನೂ ಒಂದಷ್ಟು ತಿಂಗಳು ಕಟ್ತೆ. ಆಮೇಲಿಂದ ಅವರೇ ಬೇಡಪ್ಪ 12,000 ರೂಪಾಯಿ ಕಟ್ಟೋದು ಬೇಡ ಅಂದ್ಬಿಟ್ಟು 7,000 ರೂಪಾಯಿ ಮೈನಸ್ ಮಾಡಿ ಪ್ರತಿ ತಿಂಗಳು 5,000 ರೂಪಾಯಿ ಕಟ್ತಿರೋದು. ಸೊ ಇದು ನನ್ನ ಮಂತ್ಲಿ ಪ್ರತಿ ತಿಂಗಳು ಇದು ಈ ತಿಂಗಳು ಏಪ್ರಿಲ್ ಅಂತಲ್ಲ ಕಮಿಟ್ಮೆಂಟು, ಪ್ರತಿ ತಿಂಗಳು ಕಮಿಟ್ಮೆಂಟು ಕೂಡ ಇದೆ ನಂದು, ಆಯಿತಾ. ಇದರಲ್ಲಿ ಯಾವುದೂ ಚೇಂಜಸ್ ಆಗಲ್ಲ. ಇದ್ರಲ್ಲಿ ಚೇಂಜಸ್ ಆಗೋದು ಯಾವಾಗ ಅಂತ ಹೇಳಿದ್ರೆ ಫೋನ್ EMI ಕ್ಲಿಯರ್ ಆದಾಗ, ಒಂದು ಬೈಕ್ EMI ಕ್ಲಿಯರ್ ಆದಾಗ ಸ್ವಲ್ಪ ಇದೇನಿದೆ ಕಮಿಟ್ಮೆಂಟ್ ಅದು ಕಡಿಮೆ ಆಗ್ಬೋದೇನೋ ಭಾರ. ಅದು ಬಿಟ್ಟರೆ ಪ್ರತಿ ತಿಂಗಳು ಇದೆ ಕಮಿಟ್ಮೆಂಟ್ ಗೈಸ್ ನಂದು, ಆಯಿತಾ. ಫಿಕ್ಸು. ಸೊ ಓಕೆನಾ. ಟೋಟಲ್ ಬಂದ್ಬಿಟ್ಟು ಪ್ರತಿ ತಿಂಗಳು ನನಗೆ ಇರುವಂಥ ಕಮಿಟ್ಮೆಂಟು 79,500 ರೂಪಾಯಿ. ಇಷ್ಟು ಹೇಳಿ 79,500 ರೂಪಾಯಿ. 500 ರೂಪಾಯಿ ಕಮ್ಮಿ 80,000 ರೂಪಾಯಿ, ಆಯಿತಾ. ಸೊ ಈ 80,000 ನಾನು ದುಡಿಬೇಕು ಅಂತಂದರೆ ನಾನು ಪ್ರತಿದಿನ ಟಾರ್ಗೆಟ್ ಇಟ್ಕೋಬೇಕು. ನಾನು ಪ್ರತಿದಿನ ಇಷ್ಟು ದುಡಿಬೇಕು, ವಾರಕ್ಕೆ ಇಷ್ಟ ಆಗಬೇಕು, ಅದು ತಿಂಗಳಿಗೆ ಇಷ್ಟ ಆಗಬೇಕು ಅಂತ ನಾನು ಟಾರ್ಗೆಟ್ ಇಟ್ಕೊಂಡೆ ದುಡಿಬೇಕು. ಏನಕ್ಕಂದ್ರೆ ನಾವು ದಿನಕ್ಕೆ ದುಡಿಯೋರು, ಇವತ್ತು ಹೋಗಿ ದುಡಿದ್ರೇ ನಮಗೆ ಸಂಪಾದನೆ ಅನ್ನೋದು ಆಗೋದು, ಕಮಿಟ್ಮೆಂಟಿಗೆ ಅಂತ ಎತ್ತಿಕೋದು, ಹೊಟ್ಟೆಗೆ ನಾನು ತಿನ್ನೋಕ್ಕಾಗೋದು, ಕರೆಕ್ಟಾ. ಸೊ ಅದಕ್ಕೆ ಏನು ಮಾಡ್ತೀನಿ ನಾನು ಅಂತ ಹೇಳಿದ್ರೆ, ನನ್ನ ಟಾರ್ಗೆಟ್ ಬಂದ್ಬಿಟ್ಟು ಆ್ಯಕ್ಚುಲಿ ಮಂತ್ಲಿ ನನ್ನ ಡೈಲಿ ಟಾರ್ಗೆಟ್ ಬಂದ್ಬಿಟ್ಟು 4,000. ಫ್ಯೂಲ್ ಎಲ್ಲ ಹೋಗಿ ಫ್ಯೂಲ್ ಏನು ಹಾಕ್ಸಿರ್ತೀನಿ ಆ ಫ್ಯೂಲ್ ರಿಕವರಿ ಆಗಿಬಿಟ್ಟು ಫ್ಯೂಲ್ ಮಳೆ ದಿವಸ ಡ್ಯೂಟಿ ಮಾಡೋಕ್ಕೆ ಆ ಫ್ಯೂಲ್ಗೆ ಸಪ್ರೇಟ್ ಇರಬೇಕು, ಆಯಿತಾ. ಅದಿದ್ದು ನನಗೆ 4,000 ರೂಪಾಯಿ ನಾನು ಪ್ರತಿದಿನ ಬೇಕು. ನನ್ನ ಟಾರ್ಗೆಟು, ಆಯಿತಾ. ಇದನ್ನು ಟಾರ್ಗೆಟ್ ಇಟ್ಕೊಂಡಿರೋದು 4,000 ದಿನಕ್ಕೆ ಇಂಟು 6 ದಿನ. ಒಂದಿನ ವಾರದಲ್ಲಿ ಒಂದಿನ ರೆಸ್ಟ್ಗೆ ಅಂತ ರಜಾಕ್ಕೆ ಅಂತ ಬಿಟ್ಬಿಟ್ಟಿರ್ತೀನಿ. ಸೊ ವಾರದಲ್ಲಿ 6 ದಿನಕ್ಕೆ 24,000 ರೂಪಾಯಿ ಆಗುತ್ತೆ, ಆಯಿತಾ. 24,000 ಇಂಟು 26 ದಿನ. ಸಾರಿ 4,000 ಇಂಟು 26 ದಿನ ಮಾಡ್ತೀನಿ ಕೆಲಸ. 4 ದಿನ ರಜಾ ತೊಗೊಂಡು ತಿಂಗಳಿಗೆ, ವಾರಕ್ಕೊಂದು ರಜಾ, ಹಂಗೆ ಒಂದು ತಿಂಗಳಿಗೆ 4 ರಜಾ ಆಗುತ್ತೆ. ಸೊ 4 ರಜಾನ ಇಟ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ರೆ ಕೆಲಸ ನಾನು 4,000 ರೂಪಾಯಿ ಈ ಟಾರ್ಗೆಟ್ ಇಟ್ಕೊಂಡು ಮಾಡಿದ್ರೆ 1,04,000 ರೂಪಾಯಿ ಅರ್ನಿಂಗ್ಸ್ ಆಗಬೇಕು, ಆಯಿತಾ. ಸೊ ಇದು 1,00,000 ಅರ್ನಿಂಗ್ಸ್, 4,000 ರೂಪಾಯಿ ಅರ್ನಿಂಗ್ಸ್ ಆಗತ್ತೆ ಅಂತಲೇ ಇಲ್ಲ, ಪ್ರತಿ ತಿಂಗಳು ಆಗತ್ತೆ ಅನ್ನೋದು ಸುಳ್ಳು ಗೈಸ್, ಆಯಿತಾ. ಸೊ ನನ್ನ ಟಾರ್ಗೆಟ್ ಇಟ್ಕೊಂಡಿರೋದು ಹೆಂಗೆ ಗೊತ್ತಾ, ನಾವು ಕಡಿಮೆ ಇಟ್ಕೊಂಡಷ್ಟು ಅಷ್ಟು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಜಾಸ್ತಿ ಇಟ್ಕೊಂಡ್ರೆ ಅದು ಸ್ವಲ್ಪ ಹತ್ರ ಆದರೂ ರೀಚ್ ಆಗ್ಬೋದು. ಆ ಒಂದು ರೀಸನ್ನ ನಾನು ಟಾರ್ಗೆಟ್ ಇಟ್ಕೊಂಡಿರೋದು ಇಷ್ಟು, ಓಕೆನಾ. ಹಬ್ಬ ಇಷ್ಟು ಆಗಿಲ್ಲ ಅಂತಂದರೆ ಫಿಕ್ಸ್ ಅಂತೂ ಇಷ್ಟು ಮಾಡ್ಬೇಕು ಗೊತ್ತಾ ಗೈಸ್. ನಾನು 3,500 ಇಂಟು 26 ದಿನಕ್ಕೆ 91,000. ನನ್ನ ಕಮಿಟ್ಮೆಂಟ್ ಎಷ್ಟಿದೆ 79,500 ಪ್ರತಿ ತಿಂಗಳು ಕಮಿಟ್ಮೆಂಟು. 80,000 ರೂಪಾಯಿ ಅಂದ್ಕೊಳ್ಳಿ ರೌಂಡ್ ಫಿಗರು. ನಾನು ದಿನಕ್ಕೆ 3,500 ರೂಪಾಯಿ ದುಡಿಲೇಬೇಕು. ಫ್ಯೂಲ್ ಸಪ್ರೇಟು ಅದು ಸೇರಿಸ್ಕೊಂಡ್ರೆ ಹತ್ತತ್ರ ನಾನು 4,000 ರೂಪಾಯಿ 4,500 ದುಡಿದ್ರೆ ಇಷ್ಟು ಫ್ಯೂಲೆಲ್ಲ ಹೋಗಿ ಇಷ್ಟು ಮಿಕ್ಕೊಳ್ಳೇಬೇಕು ನನಗೆ.
ರೂಪಾಯಿ ಕಮಿಟ್ಮೆಂಟ್ಗೆ ಅಂತ ಫಿಕ್ಸ್ ಆಗಬೇಕಿದು ಡೈಲಿ. ಸೊ 91,000 ರೂಪಾಯಿ. 91,000ದಲ್ಲಿ -80,000 ಹೋದರೆ ಎಷ್ಟಾಯಿತು? 11,000. ಸೊ ಈ 11,000 ಬಂದ್ಬಿಟ್ಟು ಅದು ಹೇಳಿದ್ನಲ್ಲ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದೀನಿ ಅಂತ. ಸೊ ಅದಕ್ಕೆ ಹಾಕೊಳ್ತೀನಿ. ಎಕ್ಸ್ಟ್ರಾ ಏನು ದುಡ್ದಿದ್ರೆ ಕಮಿಟ್ಮೆಂಟ್ ಅಲ್ಲದೆ ಎಕ್ಸ್ಟ್ರಾ ಏನಾದರೂ ಮಿಕ್ಕೊಂಡಿದ್ರೆ ಸೊ ಅದನ್ನು ಒಂದು 2,000 3,000 ಸ್ವಲ್ಪ ಸೇವಿಂಗ್ಸ್ಗೆ ಎಕ್ಸ್ಟ್ರಾ ಹಾಕೊಂಡು ಸೇವಿಂಗ್ಸ್ಗೆ ಅಂತ ಹಾಕೊಂಡು ಎಕ್ಸ್ಟ್ರಾ ಮಿಕ್ಕಿದೇನಿದೆ ಅದನ್ನು ಮನೆ ಕೆಲಸಕ್ಕೆ ಅಂದ್ಬಿಟ್ಟು ಹಾಕೋವಂಥದ್ದು ನನ್ನ ಪ್ಲ್ಯಾನ್ ಇರೋದು. ಸೊ ಇದು 2 ಪ್ಲ್ಯಾನು. ಒಂದು 1 ಲಕ್ಷ ಚಿಲ್ಲರೆ ಅದು ಮಾಡಿದ್ರೆ ತುಂಬ ಬೆನಿಫಿಟ್ ಇದೆ. ಅಕಸ್ಮಾತ್ ಆಗಲ್ಲ ಗೈಸ್, ಪ್ರತಿ ತಿಂಗಳು ಆಗತ್ತೆ ಅನ್ನೋದು ಸುಳ್ಳು. ಏನಕ್ಕಂದ್ರೆ ಪ್ರತಿ ತಿಂಗಳು ನಮ್ಮ ಆರೋಗ್ಯ ಹಿಂಗೆ ಇರುತ್ತೆ. ಇವಾಗ ನೋಡಿ ಆಸ್ಪತ್ರೆಗೆ ಹೋಗಿ ಬಂದಿದ್ದೀನಿ, ಹಿಂಗೆ ಇರುತ್ತೆ. ನಾನು ಹುಷಾರು ತಪ್ಪಿದ್ರೆ ಮಕ್ಳು ಹುಷಾರು ಚೆನ್ನಾಗಿರಲ್ಲ, ಮಕ್ಳು ಚೆನ್ನಾಗಿಲ್ಲ, ನಾನು ಚೆನ್ನಾಗಿಲ್ಲ, ನಮ್ಮ ವೈಫ್ ಚೆನ್ನಾಗಿಲ್ಲ, ಹಂಗೆ ಆ ಥರ ಆಗ್ಬಿಡುತ್ತೆ. ಫ್ಯಾಮಿಲಿ ಇಟ್ಕೊಂಡು ಇದೆಲ್ಲ ಮೇಂಟೈನ್, ಒಬ್ಬನೇ ಸಿಂಗಲ್ ಆಗಿ ಇದೆಲ್ಲ ಮೇಂಟೈನ್ ಮಾಡೋದು ಬೆಂಗಳೂರಿನಲ್ಲಿ, ಅದುವೇ ಖರ್ಚುಗಳನ್ನ ಇಟ್ಕೊಂಡು ಇದೆಲ್ಲ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಇದೆ. ಇದೆಲ್ಲ ಏನಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ಸುಮಾರು ಜನಕ್ಕೆ ಅಂತ ಇರ್ತಾರೆ, ನನಗೂ ಅಂದವ್ರೆ ಸುಮಾರು ಜನಕ್ಕೂ ಅಂತ ಇರ್ತಾರೆ. ಏನಪ್ಪ ಅಂದರೆ ನೀನಪ್ಪ ಬೆಂಗಳೂರು ಇದೆಯಾ, ಕಾರ್ ಹಿಡ್ಕೊಂಡಿದ್ಯಾ, ಒಳ್ಳೆ ಸಂಪಾದನೆ ಮಾಡ್ತಿದ್ದೆ, ಬಿಡು ದುಡಿಯೋಲ್ಲ ಏನು ಮಾಡ್ತಿದ್ದೆ ನೀನು, ಅಷ್ಟು ಲಕ್ಷಗಳು ದುಡಿತ್ಯಾ, ಸಾವಿರಗಳು ದುಡಿತ್ಯಾ ಅಂತ ಇರ್ತಾರೆ. ಸೊ ಅಂಥವ್ರಿಗೆ ಉತ್ತರ ಆಯಿತಾ, ನಾವು ಏನು ದುಡಿತಾ ಇದ್ದೀವಿ, ಏನಕ್ಕೆ ದುಡಿತಾ ಇದ್ದೀವಿ, ಅಷ್ಟು ದುಡಿದ್ರೂ ಕೂಡ ಏನಕ್ಕೆ ನಮ್ಗೆ ಸಾಲಲ್ಲ ಅನ್ನೋದು ಇದೇ ರೀಸನ್. ಬೆಂಗಳೂರಲ್ಲಿ ನಾವು ಮಾಡ್ಕೊಂಡಿರೋ ಕಮಿಟ್ಮೆಂಟ್ ನಿಜ ಹೌದು, ಇದೆಲ್ಲ ಕಮಿಟ್ಮೆಂಟು ಒಂದಷ್ಟು ಕಮಿಟ್ಮೆಂಟ್ಗಳು ಏನೇನು ಹೇಳಿದೆ ಸೊ ಅದೆಲ್ಲ ನಾವು ಮಾಡ್ಕೊಂಡಿರೋದೆ ಹೌದು. ನಾನು ಫೋನ್ಗೆ ಕ್ಯಾಮ್ರಾಕ್ಕೆ ಹಾಕಿದ್ದೀನಿ. ಸೊ ಅದೇನಕ್ಕೆ ಹಾಕಿದ್ದೀನಿ? ಯೂಟ್ಯೂಬ್ಗೋಸ್ಕರ ಹಾಕಿ, ಯೂಟ್ಯೂಬಿಂದ ನನಗೆ ಅಮೌಂಟ್ ಬರುತ್ತೆ. ಬಟ್ ಅಂತ ಹೇಳ್ಕೊಳ್ಳೋಂಥ ಅಮೌಂಟ್ ಏನು ಬರ್ತಿಲ್ಲ ಸದ್ಯಕ್ಕೆ. ನಾನು ಕಂಟಿನ್ಯೂಸಾಗಿ ವಿಡಿಯೋ ಮಾಡಿ ನಾನು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಬರ್ಬೋದೇನೋ, ಸ್ವಲ್ಪ ಜಾಸ್ತಿನೇ ಬರ್ಬೋದೇನೋ ಅದರಿಂದನೂ. ಸೊ ಅದರಿಂದ ಏನು ಬರ್ತಿದೆ ಇಲ್ಲಿ ತನಕ ಬರ್ತಿದೆ, ಅದನ್ನು ಕೂಡ ಸೇವಿಂಗ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಸೊ ಓಕೆ, ಅದು ಸೇವಿಂಗ್ಸ್ ಆಗ್ತಿದೆ ಯೂಟ್ಯೂಬ್ದು ಅಮೌಂಟು. ನನ್ನ ರಿಯಾಲಿಟಿ ಇದು. ಇವಾಗ ಏನು ಅನ್ನಿಸ್ತು ನಾನು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ವಿಡಿಯೋ ಮಾಡಿರೋ ಉದ್ದೇಶ ಏನಂತ ಅಂದರೆ ಅದೇ ಹೇಳ್ದನಲ್ಲ, ಸುಮಾರು ಜನ ಮಾತುಗಳು ಆಡ್ತಾ ಇರ್ತಾರೆ ಎಲ್ಲೆಲ್ಲೋ ಕೂತ್ಕೊಂಡು. ಸುಮ್ಮನೆ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ತಾವು ಸರಿಗಿದ್ದೀವ, ತಮ್ಮದನ್ನು ತಾವು ಫಸ್ಟ್ ಮೂಸ್ ನೋಡ್ಕೊಳ್ಬೇಕು. ಸ್ಮೆಲ್ ಇಲ್ಲ ಅಂತ ಬೇರೆಯವ್ರ ಹತ್ರ ಬಂದು ಮೂಸ್ ನೋಡ್ಬೇಕು. ಅಂದ್ಬಿಟ್ಟು ತಮ್ಮ ಹತ್ರನೇ ಗಬ್ಬು ಹೊಡಿತಾ ಇರ್ತದೆ, ಆ ಸ್ಮೆಲ್ನೇ ಸರಿ ಮಾಡ್ಕೊಳ್ದೆ ಬೇರೆಯವ್ರ ಹತ್ರ ಬಂದ್ಬಿಟ್ಟು ಬೇರೆಯವ್ರ ಲೈಫಿಗೆ ಬಂದ್ಬಿಟ್ಟು ಮಾತಾಡೋದಲ್ಲ. ಇದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಮಾತಾಡಿದ್ರೆ, ಯೋಚನೆ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದು ಅಂತ ಅನ್ಸುತ್ತೆ. ನೆಕ್ಸ್ಟ್ ವಿಡಿಯೋ ಮಾಡಬೇಕು, ನಾಳೆಯಿಂದ ಮಾಡ್ತೀನಿ. ಯಾಕಂದರೆ ಟ್ರಿಪ್ಸ್ ಹಾಕ್ಸ್ಕೊಂಡು ಬಂದು ಇವಾಗ ಡ್ಯೂಟಿಗೆ ಬಂದಿದೆ, ಒಂದು 2-3 ಟ್ರಿಪ್ ಮಾಡ್ಕೊಂಡು ಹೋಗ್ತೀನಿ ಗೈಸ್, ಮನೇಲಿ ಬೇಜಾರು. ಸೊ ಅದರಿಂದ ಸಿಗೋಣ ಗೈಸ್, ಟೇಕ್ ಕೇರ್, ಸಿ ಎಂ, ಬೈ.